ನೀವು ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಕೆಲವಿಷ್ಟು ಸಮಸ್ಯೆಗಳನ್ನು ನಾನು ಇಲ್ಲಿ ಹೇಳ್ತೇನೆ. ಈ ಸಮಸ್ಯೆಗಳು ನಿಮಗಿದ್ದರೆ ಒಂದು ಅತ್ಯದ್ಭುತವಾದಂತಹ ಮಂತ್ರ ಪರಿಹಾರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಆ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಕೊಡ್ತೇನೆ. ಆ ಮಂತ್ರವನ್ನು ಪ್ರತಿದಿನ ನೀವು ಕನಿಷ್ಠ ಪಕ್ಷ ಒಂದು 28ರಿಂದ ಒಂದು 108 ಬಾರಿ ಕೇಳಿಸ್ಕೊಂಡ್ರೂ ಕೂಡ ಜಪ ಮಾಡಿದ್ರೂ ಸಹ ನಿಮ್ಮ ಕೆಲಸಗಳು ಸಾಧ್ಯವಾಗುತ್ತೆ. ಅಂತಹ ವಿಶೇಷವಾದ ಮಂತ್ರವೇ ಚಿಂತಾಮಣಿ ಗಣಪತಿ ಮಂತ್ರ. ಆ ವಿಶೇಷವಾದಂತಹ ಮಂತ್ರ ಜಪ ವೃಷಭ ರಾಶಿಯವರಿಗೆ ಏನು ಸಮಸ್ಯೆಗಳಿದ್ರೆ ಮಾಡಬಹುದು ಅನ್ನುವಂಥದ್ದನ್ನು ಸಹ ನಾನೀಗ ತಿಳಿಸ್ಕೊಡ್ತೇನೆ. ನೀವು ವೃಷಭ ರಾಶಿಯವರಾಗಿದ್ದು ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ, ದುಡ್ಡು ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಏನಾದ್ರು ಮಾಡಿದ್ರೆ ನನ್ನ ಯಾವುದಾದ್ರು ಮಂತ್ರ ಜಪ ಶ್ರವಣ ಏನಾದ್ರು ಸಿಂಪಲ್ ಪರಿಹಾರ ವಿಶೇಷ ಪ್ರಸಾದ ಧಾರಣೆ ದುಡ್ಡು ಉಳಿಬೇಕು, ನನಗೆ ಏನು ಮಾಡ್ಬೇಕು ಹೇಳಿ ಗುರುಗಳೇ ಅಂತಂದರೆ ಈ ಒಂದು ವಿಡಿಯೋ ಎಂಡಲ್ಲಿ ಹೇಳುವ ಮಂತ್ರ ನಿಮಗೆ ಕೆಲಸ ಮಾಡಲಿದೆ. ಅಷ್ಟೇ ಅಲ್ಲ, ನಿಮಗೆ ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಪ್ರಗತಿ ಸ್ಟಕ್ ಆಗಿಬಿಟ್ಟಿದೆ, ಇಂಪ್ರೂವ್ಮೆಂಟೇ ಇಲ್ಲ, ಗ್ರೋತೇ ಇಲ್ಲ ಜೀವನದಲ್ಲಿ, ಅಥವಾ ಜಾಬ್ನಲ್ಲಿ ಗ್ರೋತ್ ಇಲ್ಲ, ಲೈಫ್ನಲ್ಲಿ ಗ್ರೋತ್ ಇಲ್ಲ, ತುಂಬ ಟೆನ್ಷನ್ ಆಗ್ತಾ ಇದೆ, ಆ ಬೆಳವಣಿಗೆ ಅನ್ನುವಂಥದ್ದೇ ಇಲ್ಲ, ಅಭಿವೃದ್ಧಿ ಅನ್ನೋದೇ ಇಲ್ಲ, ಸ್ಥಗಿತ ಆಗ್ಬಿಟ್ಟಿದೆ, ಎಲ್ಲ ನಿಂತ್ಕೊಂಡಂಗೆ ಆಗ್ಬಿಟ್ಟಿದೆ ಗುರುಗಳೇ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ರೆ ಸರಿ ಹೋಗುತ್ತೆ, ಮತ್ತೆ ಪುನಃ ಅಭಿವೃದ್ಧಿ ಬರುತ್ತೆ, ಮತ್ತೆ ಪುನಃ ಗ್ರೋತ್ ಬೆಳವಣಿಗೆ ಮತ್ತೆ ಪುನಃ ಹೆಂಗೆ ನೋಡ್ಲಿಕ್ಕೆ ಆಗ್ತದೆ ಅಂತಂದರೆ ನೀವು ವೃಷಭ ರಾಶಿಯವರಾಗಿದ್ದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ಎಂಡಲ್ಲಿ ನಿಮಗೆ ಆ ಮಂತ್ರವನ್ನು ನಾನು ಕೊಡಲಿದ್ದೇನೆ. ತುಂಬ ಹಠದ ಸ್ವಭಾವ ಜಾಸ್ತಿ ಆಗ್ತಾ ಇದೆ, ಯಾಕೋ ತುಂಬ ಹಠ ಬರ್ತಾ ಇದೆ, ಅಥವಾ ಬೇರೆಯವರು ನಿಮ್ಮ ಮೇಲೆ ತುಂಬ ಹಠ ಮಾಡ್ತಾ ಇದ್ದಾರೆ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ, ನಿಮಗೆ ಒಂಥರ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ. ವೃಷಭ ರಾಶಿ ಗುರುಗಳೇ ನಂಗೆ ನೆಮ್ಮದಿನೇ ಇಲ್ಲ, ನಂಗೆ ನೆಮ್ಮದಿ ಹಂಗಂದ್ರೆ ಏನು ಅಂತ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ, ನನಗೆ ನೆಮ್ಮದಿ ಬೇಕು, ನನಗೆ ಏನು ಮಾಡ್ರೆ ನೆಮ್ಮದಿ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಟೆನ್ಷನ್ ಆಗ್ತದೆ ನನಗೆ ಅನ್ನುವಂಥ ವೃಷಭ ರಾಶಿಯವರಾಗಿದ್ದರೆ ಈ ಮಂತ್ರ ನಿಮಗೆ ಕೆಲಸ ಮಾಡಲಿದೆ. ಇನ್ನು ನೀವು ವೃಷಭ ರಾಶಿಯವರಾಗಿದ್ದು ಕುಟುಂಬ ಕಲಹ, ಕೌಟುಂಬಿಕ ಅಂದರೆ ಮನೆಯಲ್ಲಿ ಫ್ಯಾಮಿಲಿಲಿ ಜಗಳ ಮನಸ್ತಾಪಗಳು ತುಂಬ ಜಾಸ್ತಿ ಆಗ್ತಾ ಇದೆ, ಅಥವಾ ದಾಂಪತ್ಯದಲ್ಲಿ ಅಸಮಾಧಾನ ಇದೆ, ನಿಮ್ಮ ಬಗ್ಗೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಹೆಂಡತಿನೋ ಗಂಡನೋ, ಅಥವಾ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಅವರಿಗೆ ಏನಾದರೂ ಸ್ವಲ್ಪ ಮನಸ್ತಾಪಗಳು ಇದ್ದರೆ, ಸಮಾಧಾನ ಇಲ್ಲ, ಒಂಥರ ನೆಮ್ಮದಿನೇ ಇಲ್ಲ, ಗಂಡ ಹೆಂಡ್ತಿದು ಒಂಚೂರು ಸರಿ ಇಲ್ಲ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂದರೂ ಕೂಡ ಈ ಪವರ್ಫುಲ್ ಮಂತ್ರ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಕೊಟ್ಟು ಸಂಸಾರದಲ್ಲಿ ನೆಮ್ಮದಿಯನ್ನು ಕೊಡ್ತಕ್ಕಂಥ ಅದ್ಭುತವಾದಂತಹ ಮಂತ್ರ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿದಿನ ಅದನ್ನು ಕೇಳಿಸ್ಕೊಳ್ಳಿ. ವಿಶೇಷವಾಗಿ ನಾವು ಪರಿಹಾರ ಮಾಡ್ತಾ ಇದ್ದೀವಿ, ವಿಡಿಯೋ ಎಂಡ್ ತನಕ ನೋಡಿ. ಇನ್ನು ತುಂಬ ಆರೋಗ್ಯ ಬಾಧೆ ಇದೆ ವೃಷಭ ರಾಶಿಯವರು, ನೀವು ಆರೋಗ್ಯ ಬಾಧೆ ಆಗ್ತಾ ಇದೆ, ಡಾಕ್ಟರ್ ಹತ್ರ ಹೋದರೂ ಕೂಡ ಏನೋ ಹೇಳ್ತಾರೆ, ಔಷಧಿ ಕೊಡ್ತಾರೆ, ಬಟ್ ಅದು ತಗೊಳ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇಲ್ಲ, ಔಷಧಿಗಳು ಕೆಲಸ ಮಾಡ್ತಾ ಇಲ್ಲ, ಅಥವಾ ಏನು ಸಮಸ್ಯೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಒಂಥರ ಆರೋಗ್ಯ ಬಾಧೆ ಆಗ್ತಾ ಇದೆ ಅಂದರೆ ನಿಮ್ಮ ಆರೋಗ್ಯ ಬಾಧೆಯನ್ನು ಸಹ ಕಡಿಮೆ ಮಾಡಿ ನಿಮಗೆ ಒಳ್ಳೆಯ ವೈದ್ಯರು, ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆ, ಒಳ್ಳೆಯ ಔಷಧೋಪಚಾರಗಳು, ಆ ಔಷಧೋಪಚಾರಗಳು ನಿಮಗೆ ಕೆಲಸ ಮಾಡುವ ರೀತಿಯಲ್ಲಿ ಮಾಡುವ ಶಕ್ತಿ ಈ ಅದ್ಭುತವಾದಂತಹ ಚಿಂತಾಮಣಿ ಗಣಪತಿ ಮಂತ್ರಕ್ಕಿದೆ. ನೀವು ವೃಷಭ ರಾಶಿಯವರಾಗಿದ್ದು ನೋಡಿ, ತುಂಬ ಸಿಂಪಲ್ ಆಗಿ ಹೆಸರೇ ಹೇಳ್ಬಿಡುತ್ತೆ ಚಿಂತಾಮಣಿ ಗಣಪತಿ ಅಂತ, ಚಿಂತಿಸಿದನ್ನು ಕೊಡ್ತಕ್ಕಂಥದ್ದು ಅಂತ. ಇಲ್ಲೇನು ನೋಡಿ, ಚಿಂತಾಮಣಿ ಅಂತ ಒಂದು ಅದ್ಭುತವಾದಂಥ ರತ್ನ ಇತ್ತಂತೆ, ಪುರಾಣಗಳಲ್ಲಿ ಹೇಳ್ತಕ್ಕಂಥದ್ದು ಕಥೆ ಇದು. ಆ ಚಿಂತಾಮಣಿ ಅಂದರೆ ನೀವು ಏನು ಕೇಳಿದ್ರು ಕೊಡ್ತಕ್ಕಂಥದ್ದು. ಈ ಏನು ಕೇಳಿದ್ರು ಕೊಡುವಂಥದ್ದು ಏನಾದರೂ ರಾಕ್ಷಸರ ಕೈಲಿ ಸಿಕ್ಬಿಟ್ರೆ ಅನಾಹುತ ಆಗ್ಬಿಡುತ್ತೆ, ಕೆಟ್ಟ ಜನರ ಕೈಲಿ ಸಿಕ್ಬಿಟ್ರೆ ಅನಾಹುತ ಆಗ್ಬಿಡುತ್ತೆ. ಸೊ ಅಲ್ಲೊಂದು ಶಕ್ತಿ ಬೇಕಲ್ಲ. ಕೇಳ್ತಾ ಇರುವಂಥ ವ್ಯಕ್ತಿ ಯಾರು, ಅವನು ಸರಿ ಇದ್ದಾನ, ಅವನು ಕೇಳುವ ಅಥವಾ ಅವನು ಆಶಿಸುವ, ಅವನು ಬೇಡುತ್ತಿರುವ ವಿಚಾರ ಉತ್ತಮದ್ದ ಅಂತ ನಿರ್ಣಯಿಸೋರು ಯಾರು? ಅದಕ್ಕೋಸ್ಕರ ಆ ಮಣಿಯನ್ನು ಮಹಾಗಣಪತಿ ನುಂಗುಬಿಟ್ನಂತೆ, ಮಹಾಗಣಪತಿಯಲ್ಲಿ ಲೀನ ಆಗೋಯ್ತು ಆ ಚಿಂತಾಮಣಿ. ಸೊ ಅದರಿಂದ ಚಿಂತಾಮಣಿಯನ್ನು ನುಂಗಿದ ಗಣಪತಿ ಚಿಂತಾಮಣಿ ಗಣಪತಿ ಆಯಿತು. ಸೊ ಆ ಚಿಂತಾಮಣಿ ಗಣಪತಿಯನ್ನು ಈಗ ನಮಗೇನು ಬೇಕಾದರೆ ಯಾರನ್ನು ಕೇಳಬೇಕು? ಆ ಮಣಿಯಿಂದ ಗಣಪತಿಯನ್ನು ಕೇಳಬೇಕು. ಸೊ ಅದಕ್ಕೋಸ್ಕರ ಚಿಂತಾಮಣಿ ಗಣಪತಿ ಮಂತ್ರ ಅಂತ ವಿಶೇಷವಾದಂತಹ ಮಂತ್ರ ಆಗಿದೆ. ಈ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇಂತಹ ಒಂದು ಅದ್ಭುತವಾದಂತಹ ಮಂತ್ರವನ್ನು ವೃಷಭ ರಾಶಿಯವರು ನೀವು ಜಸ್ಟ್ ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಮಂತ್ರ ಪೂಜೆ ಪ್ರಸಾದ ಧಾರಣೆಯಿಂದ ನಿಮಗೆ ತುಂಬ ಅನುಕೂಲಗಳಾಗಲಿದೆ. ನೀವು ಏನೇನು ಯೋಚನೆ ಮಾಡ್ತೀರಾ, ಏನು ಬೇಯಿಸ್ತೀರಾ, ಏನು ಬಯಕೆ ಇದೆ ನಿಮಗೆ ಉದ್ಯೋಗ ಬೇಕಾ, ನಿಮಗೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಬೇಕಾ, ವಿವಾಹ ಆಗಬೇಕಾ, ದಾಂಪತ್ಯ ಸರಿ ಹೋಗಬೇಕಾ, ಆರೋಗ್ಯ ಸರಿ ಹೋಗಬೇಕಾ, ಹಣಕಾಸಿನ ಸಮಸ್ಯೆ ಇದೆ ಪರಿಹಾರ ಆಗಬೇಕಾ, ಸಾಲ ಬೇಗ ಸ್ಯಾಂಕ್ಷನ್ ಆಗಬೇಕಾ, ಅಥವಾ ಬೇಗ ಸಾಲ ತೀರಿಸಬೇಕಾ, ಹಲವಾರು ಚಿಂತನೆಗಳಿರುತ್ತೆ, ಹಲವಾರು ಆಸೆಗಳಿರುತ್ತೆ. ಮನುಷ್ಯನಿಂದ ಮನುಷ್ಯನಿಗೆ ವ್ಯತ್ಯಾಸ ಆಗುತ್ತೆ, ವೃಷಭ ರಾಶಿಯರನ್ನು ವ್ಯತ್ಯಾಸ ಇಲ್ಲ. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಸಹ ಹಲವಾರು ರೀತಿಯ ಆಸೆಗಳಿರ್ತದೆ. ಸೊ ನಿಮ್ಮ ಎಲ್ಲ ಚಿಂತನೆಗಳಲ್ಲೂ ಸರಿಯಾದ ರೀತಿಯ ಪರಿಹಾರ ಆಗಬೇಕು
ಆಗಬೇಕು ಅಂದರೆ ಚಿಂತಾಮಣಿ ಗಣಪತಿ ಬಹಳ ಪವರ್ಫುಲ್ ಆಗಿರ್ತದೆ. ಅಂಥ ಅದ್ಭುತವಾದಂತಹ ಚಿಂತಾಮಣಿ ಮಂತ್ರವನ್ನೇ ನಾನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ನೀವು ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ದೇವ್ರ ಮೇಲೆ ಕೂತ್ಕೊಳ್ಳೋದನ್ನ ಒಂದು 28 ಬಾರಿ ಅದನ್ನು ಕೇಳಿಸ್ಕೊಳ್ತಾ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ. ತುಂಬ ನಿಮಗೆ ಅನುಕೂಲವಾಗಲಿದೆ. ಅಷ್ಟೇ ಅಲ್ಲ, ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ ವೃಷಭ ರಾಶಿಯವರಿಗೋಸ್ಕರ. ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು. ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10 ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು ಹರಿತಾಶ್ವ ರತ್ನದಿಂದ ಹಿಡಿದು ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನ, ಸಂತೃಪ್ತಿಯನ್ನ ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನ ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು, ಮಾಟಮಂತ್ರ ದೋಷದಿಂದ ಹಿಡಿದು, ದೃಷ್ಟಿ ದೋಷದಿಂದ ಹಿಡಿದು, ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು, ಆರ್ಥಿಕ ಬಾಧೆಗಳಿಂದ ಹಿಡಿದು, ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತಿದ್ರಲ್ಲಿ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು, ಏನು ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂಥೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ, ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ರಿಂದ ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬರ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ. ನವಶಕ್ತಿ ಹೋಮದಲ್ಲಿ, ನವ ದುರ್ಗಾ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ 2 ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು,
ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಗೊತ್ತಲ್ವಾ? ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಅದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂತ ಹೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಅದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರ್ ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನ ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರೋ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ